ಹಾಯ್ ಆಲ್. ದೀಪಾವಳಿ ಇನ್ನೇನು ಬಂತು, ಎಲ್ಲರೂ ನಿಪ್ಪಟ್ಟು, ಕೋಡ್ಬಳೆ, ಸ್ವೀಟ್ಸು ತುಂಬಾ ಐಟಮ್ಸ್ ಮಾಡ್ತಾ ಇರ್ತೀವಿ. ಸೊ ಸ್ಪೆಷಲ್ಲಾಗಿ ಇವತ್ತು ಕೋಡ್ಬಳೆನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಇಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ತುಂಬಾ ಟೇಸ್ಟಿ. ಸೊ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಸೇಮ್ ಗ್ಲಾಸಿಂದ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕಂದರೆ ಅಳತೆ ಪ್ರಕಾರ ತೊಗೋಬೋದು. 1 ಗ್ಲಾಸಷ್ಟು ನೀವು ಮಾಡ್ಕೋಬೋದು. ಗಿರ್ದ ಗ್ಲಾಸಷ್ಟು ನಾನು ಚಿರೋಟಿ ರವೆ, ಗಿರ್ದ ಗ್ಲಾಸಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಣ ಕೊಬ್ಬರಿನ ಮತ್ತು ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಪುಟಾಣಿನ ಸಣ್ಣಾಗಿ ಪುಡಿ ಮಾಡಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸಣ್ಣಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿಕೊಂಡು ಇದನ್ನು ಕೂಡ ನಾವು ಹಿಟ್ಟಿಗೆ ಮಿಕ್ಸ್ ಮಾಡೋಣ. ಮತ್ತು ಈಗ ಶೇಂಗಾನ ತೊಗೊಂಡ್ಬಿಟ್ಟು, ಶೇಂಗಾನ ತುಂಬ ಸಣ್ಣಾಗಿ ಮಾಡೋದು ಬೇಡ, ಸ್ವಲ್ಪ ತರಿಯಾಗಷ್ಟೇ ಮಾಡಿಬಿಟ್ರೆ ಸಾಕು. ಸೊ ಇದನ್ನು ಕೂಡ ಹಿಟ್ಟಲ್ಲಿ ಮಿಕ್ಸ್ ಮಾಡೋಣ. ಸೊ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿನೂ ಕೂಡ ಒಣ ಕೊಬ್ಬರಿನ, ಒಂದು ಕೊಬ್ಬರಿನ ಸಣ್ಣಾಗಿ ಹೆಜರ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಹಿಟ್ಟು ಎಲ್ಲನೂ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಮತ್ತು ಸ್ವಲ್ಪನೇ ಅರಿಶಿನ ಹಾಕಿಬಿಟ್ಟು ಇದನ್ನು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿ ನಾನು 1 ಗ್ಲಾಸಷ್ಟು, ಸಣ್ಣ ಗ್ಲಾಸ್ಲೆ 1 ಗ್ಲಾಸಷ್ಟು ಎಣ್ಣೆನ ಫುಲ್ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಥರ ಗುಳ್ಳೆ ಬರಬೇಕು, ಎಣ್ಣೆ ಅಷ್ಟು ಬಿಸಿಯಾಗಿರಬೇಕು. ಸೊ ಈ ಹಿಟ್ಟಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಒಂದು 5 ನಿಮಿಷ ಈ ಹಿಟ್ಟಿಗೆ ಈ ಎಣ್ಣೆನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಈ ಥರ ಹಿಟ್ಟನ್ನು ಹಿಚಕಿದಾಗ ಈ ಥರ ಉಂಡೆ ಥರವಾಗಿ ಬರಬೇಕು, ನಿಮಗೆ ಆ ಥರ ಮಾಡ್ಕೋಬೇಕು. ಬೇಕಂದರೆ ಹಸಿ ಎಳ್ಳು ಕೂಡ ಹಾಕ್ಕೋಬೋದು, ಬಿಳಿ ಎಳ್ಳು. ನಾನು ಇಲ್ಲಿ ಕರಿ ಎಳ್ಳು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪನೇ ತಣ್ಣೀರು ಹಾಕಿಬಿಟ್ಟು ಚಪಾತಿ ಹದಕ್ಕೆ ಕಲಸೋಣ. ನೋಡಿ ಈ ಥರ ಕಲಸಿದ್ದೀನಿ. ಇದನ್ನು ನೆನೆಯೋಕ್ಕೆಲ್ಲ ಬಿಡಬಾರ್ದು. ಕಲಸಿದಾದ್ಮೇಲೆ ಇಮಿಡಿಯೇಟ್ ನೀವು ನೆಲದಲ್ಲಿ ಒಂದು ಸ್ವಲ್ಪ ಬೇಕಂದರೆ ಎಣ್ಣೆನ ಹಚ್ಬಿಟ್ಟು ಈ ಥರ ಉದ್ದಾಗಿ ಮಾಡ್ಕೋಬೇಕು. ನೋಡಿ ಇಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ನೆಲದಲ್ಲೇ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊಂಬಿಟ್ಟು ಒಂದೇ ಸಾರಿ ನೀವು ಒಂದು 10-12 ಕರೆದ್ಬಿಡ್ಬೋದು ಡೈರೆಕ್ಟಾಗಿ. ನೋಡಿ ಆಲ್ರೆಡಿ ನಾನು ಬೇರೆ ಏನೋ ಮಾಡಿ ಇಟ್ಟಿದ್ದೆ. ಸೊ ಅದೇ ಎಣ್ಣೆಯಲ್ಲಿ ನಾನು ಕೋಡ್ಬಳೆನ ಮಾಡ್ತಾಯಿದ್ದೀನಿ. ನೋಡಿ ಸಣ್ಣ ಫ್ಲೇಮಲ್ಲಿ ಕರಿಬೇಕು. ನೀವು ಜಾಸ್ತಿ ಬಗ್ಗಂತ ಫ್ಲೇಮ್ ಇಟ್ಬಿಟ್ರೆ ಇದು ಹೊರಗಡೆ ಎಲ್ಲ ಸುಟ್ಟೋಗಿರೋ ಥರ ಇರುತ್ತೆ, ಒಳಗಡೆ ಮೆತ್ತಗಾಗಿಬಿಡುತ್ತೆ. ನಿಮ್ಮದು ಕೋಡ್ಬಳೆ ಬಂದುಬಿಟ್ಟು ಕ್ರಿಸ್ಪಿ ಆಗೋದೇ ಇಲ್ಲ. ಮೇನ್ ಏನಂದ್ರೆ ಸಣ್ಣ ಫ್ಲೇಮಲ್ಲೇ ನೀವು ಒಂದು 5 ನಿಮಿಷ ಫಸ್ಟ್ ಎಣ್ಣೆನ ಬೇಯಿಸ್ಬಿಟ್ಟು ಆಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಫ್ಲೇಮ್ ಇಟ್ಟು ಸಾವಕಾಶ ನಿಧಾನವಾಗಿ ಕರಿಬೇಕು. ಯಾವತ್ತಲಿದ್ರೂ ಕರಿಯೋ ಐಟಮ್ಸ್ ಹಾಗೇ ಮಾಡಿದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಂದರೆ. ನೋಡಿ ಸೌಂಡ್ ಕೇಳಿಸ್ತಿದೆಯಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮದು ಕ್ರಿಸ್ಪಿಯಾಗಿರೋ ತುಂಬಾ ಟೇಸ್ಟಿಯಾಗಿರೋ ಕೋಡ್ಬಳೆ ರೆಡಿಯಾಗಿದೆ. ಈ ದೀಪಾವಳಿಗೆ ನೀವು ಡೆಫಿನೆಟಾಗಿ ಟ್ರೈ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.